ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ತ್ರೇತಾಯುಗದಲ್ಲಿ ಶ್ರವಣಕುಮಾರ ಎಂಬ ಮುನಿಪುತ್ರನಿದ್ದ. ಆತ ತನ್ನ ತಂದೆ ತಾಯಿಗಳಿಗೆ ಮುಪ್ಪಿನಲ್ಲಿ ಜನಿಸಿದ ಮಗ. ಅವನ ತಂದೆ ತಾಯಿ ಇಬ್ಬರು ಹುಟ್ಟು ಕುರುಡರು ಹಾಗೂ ವಯೋವೃದ್ಧರು. ಅವರಿಗೆ ಏನೇ ಬೇಕಾದರೂ ಎಲ್ಲದಕ್ಕೂ ಅವರು ಇನ್ನೊಬ್ಬರನ್ನೇ ಅವಲಂಬಿಸಬೇಕಾದ ಪರಿಸ್ಥಿತಿ. ಶ್ರವಣಕುಮಾರನೇ ಅವರಿಬ್ಬರ ಸರ್ವಸ್ವವೂ ಆಗಿದ್ದ. ಹೀಗಾಗಿ ಶ್ರವಣಕುಮಾರ ಎಲ್ಲಿಯೂ ಹೋಗದೆ ತನ್ನ ತಂದೆ ತಾಯಿಗಳ ಸೇವೆಯನ್ನೇ ಮಾಡಿಕೊಂಡು ಅವರ ಬಳಿಯೇ ಇರುತ್ತಿದ್ದ. ತಂದೆ ತಾಯಿಗಳ ಸೇವೆಯೇ ದೇವರ ಸೇವೆ, ತನ್ನ ಬಾಳಿನ ಗುರಿ ಪರಮಾರ್ಥ ಎಂದು ಭಾವಿಸಿದ್ದ. ಇಂದಿಗೂ ಪ್ರತಿಯೊಬ್ಬರಿಗೂ ಮಾದರಿಯಾದ ಶ್ರೇಷ್ಠ ವ್ಯಕ್ತಿತ್ವ ಶ್ರವಣಕುಮಾರನದ್ದು. ಋಣಾನುಬಂಧ ರೂಪೇಣ ಪಶುಪತಿ ಸುತಾಲಯ ಎಂಬ ಸೂಕ್ತಿ ಇದೆ. ಒಳ್ಳೆಯ ಗೋಸಂಪತ್ತು, ಇಚ್ಛೆಯನ್ನರಿತು ನಡೆಯುವ ಪತ್ನಿ, ಸತ್ಪುತ್ರರು, ವಾಸಕ್ಕೆ ಯೋಗ್ಯವಾದ ಮನೆ, ಹೀಗೆ ಜೀವನಕ್ಕೆ ಅತಿ ಅಗತ್ಯವೆನಿಸುವ ಬಂಧಗಳು ದೊರಕಬೇಕಿದ್ದರೆ ಋಣಾನುಬಂಧ ಬೇಕೇ ಬೇಕು. ಇಂತಹ ಅದೃಷ್ಟ ಎಲ್ಲರಿಗೂ ಸಿಗಲಾರದು. ಮನದಿಚ್ಛೆಯನ್ನರಿತು ನಡೆಯುವ ಸತಿ ಇದ್ದೊಡೆ ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಸರ್ವಜ್ಞ ಎನ್ನುವ ಮಾತಿನಂತೆ ಮನದ ಅಭಿಲಾಷೆಯನ್ನರಿತು ನಡೆಯುವ ಪತ್ನಿ ಇದ್ದರೆ ಗೃಹಸ್ಥನಿಗೆ ತನ್ನ ವಾಸದ ಮನೆಯೇ ಸ್ವರ್ಗಕ್ಕೆ ಸಮಾನ ಎಂದು ಸರ್ವಜ್ಞ ಕವಿ ಅಭಿಪ್ರಾಯ ಪಡ್ತಾರೆ. ಓರ್ವ ಗೃಹಸ್ಥಾಶ್ರಮ ಸ್ವೀಕರಿಸಿದವನಿಗೆ ಮಕ್ಕಳು ಬೇಕು ನಿಜ, ಆದರೆ ಎಂತಹ ಮಕ್ಕಳು? ತಮ್ಮ ತಮ್ಮ ರೆಕ್ಕೆ ಬಲಿಯುವ ತನಕ ಅವರಿಗೆ ಅಪ್ಪ ಅಮ್ಮನ ನೆನಪ, ತಮ್ಮ ಕರ್ತವ್ಯ ಬಾಧ್ಯತೆಯನ್ನು ಅರಿಯುವವರ ಅಥವಾ ಒಂದಿಷ್ಟು ನಿಗದಿಪಡಿಸಿದ ದುಡ್ಡು ಎಸೆದುಬಿಟ್ಟು ನಿಶ್ಚಿಂತೆಯಿಂದಿರುವವರ ಎಂಬುದು ಈಗ ವಾಸ್ತವ ಸಮಾಜದಲ್ಲಿ ಗಮನಿಸಬೇಕಾದ ಅಂಶ. ದೇವಋಣ, ಋಷಿ ಋಣ, ಪಿತೃಋಣ, ಈ ಮೂರು ಋಣತ್ರಯಗಳು ಮನುಷ್ಯನ ಮೇಲೆ ಇವೆಯಂತೆ. ಅವುಗಳಲ್ಲಿ ದೇವಋಣವನ್ನ ಭಕ್ತಿ ಮಾರ್ಗದಲ್ಲಿ, ಪೂಜಾ ಕೈಂಕರ್ಯದಲ್ಲಿ, ಜನತಾ ಸೇವೆಯಿಂದ ತೀರಿಸಬಹುದು. ಇನ್ನು ಋಷಿ ಋಣ ಗುರು ಆದೇಶದಂತೆ ನಡೆಯುವುದರಿಂದ, ಫಲಾಪೇಕ್ಷೆ ಇಲ್ಲದೆ ಬೇರೆಯವರಿಗೆ ತಾನು ಕಲಿತ ವಿದ್ಯೆಯನ್ನ ಹೇಳಿಕೊಡುವುದರಿಂದ, ಗುರುದಕ್ಷಿಣೆ ಕೊಡುವುದು ಮುಂತಾದ ಎಲ್ಲಾ ವಿಷಯಗಳಿಂದಲೂ ಸ್ವಲ್ಪ ತೀರಿಸಬಹುದು. ಆದರೆ ತೀರಿಸಲಾಗದ ಒಂದು ಋಣವಿದೆ, ಅದುವೇ ಪಿತೃಋಣ, ಅಂದರೆ ಮಾತಾ ಪಿತರ ಋಣ. ಅದರಲ್ಲೂ ಪಿತನ ಋಣವನ್ನಾದರೂ ಸತ್ಪುತ್ರರನ್ನ ನೀಡುವ ಮೂಲಕ, ವೃದ್ಧಾಪ್ಯದಲ್ಲಿ ಸೇವೆ ಮಾಡುವ ಮೂಲಕ ಕಿಂಚಿತ್ತಾದರೂ ತೀರಿಸಬಹುದು. ಆದರೆ ಮಾತೆಯ ಋಣ ತೀರುವ ಮಾತೇ ಇಲ್ಲ. ಅರ್ಥಾತ್ ಹೆತ್ತ ಮಾತೆಯಿಂದ ಋಣ ಮುಕ್ತರಾಗುವ ಪ್ರಶ್ನೆಯೇ ಇಲ್ಲ ಎನ್ನುತ್ತಾರೆ ನಮ್ಮ ಹಿರಿಯರು. ಅರ್ಥಾತ್ ಹೆತ್ತ ಮಾತೆಯಿಂದ ಋಣ ಮುಕ್ತರಾಗುವ ಪ್ರಶ್ನೆಯೇ ಇಲ್ಲ ಎನ್ನುತ್ತೆ ಸನಾತನ ಧರ್ಮ. ತಂದೆ ತಾಯಿಯರನ್ನ ಹೇಗೆ ನೋಡಿಕೊಳ್ಬೇಕು ಎಂಬುವಂಥದ್ದು ದೇವತಾ ಪುರುಷ ಶ್ರೀರಾಮ ನಮಗೆ ಕಲಿಸ್ತಾನೆ. ಪಿತೃವಾಕ್ಯ ಪರಿಪಾಲನೆಯ ಅಂಶವನ್ನ ರಾಮ ನಮಗೆ ತಿಳಿಸಿದರೆ, ಇನ್ನೋರ್ವ ಸತ್ಪುತ್ರ ಶ್ರವಣಕುಮಾರ ತನ್ನ ವೃದ್ಧ ಮಾತಾ ಪಿತರನ್ನ ಅವರ ಬಯಕೆಯಂತೆ, ಅದು ಕಣ್ಣು ಕಾಣದಂತೆ ನಡೆಯಲಾರದೇ ಇರುವಂತಹ ಪರಿಸ್ಥಿತಿಯಲ್ಲಿ ಹೇಗೆ ತೀರ್ಥಯಾತ್ರೆಗೆ ಕರೆದೊಯ್ದ ಎಂಬುದನ್ನ ಇವತ್ತಿನ ಎಪಿಸೋಡ್ನಲ್ಲಿ ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಪುರಾತನ ಕಾಲದಲ್ಲಿ ತಾಂಡವ ಮುನಿ ಎಂಬ ಒಬ್ಬ ಬ್ರಾಹ್ಮಣನಿದ್ದ. ಆತ ಮಹಾನ್ ವಿದ್ಯಾಪಾರಂಗತನಾಗಿದ್ದ. ಈತ ಓರ್ವ ಕನ್ಯೆಯನ್ನ ವಿವಾಹವಾಗಿ ಸುಖ ಬಾಳ್ವೆ ನಡೆಸುತ್ತಿರುತ್ತಾನೆ. ಅವರ ಸುಂದರ ಸಂಸಾರಕ್ಕೆ ಕಪ್ಪು ಚುಕ್ಕೆ ಎಂದರೆ ಅವರಿಬ್ಬರಿಗೂ ಸಂತಾನ ಭಾಗ್ಯವೇ ಇರಲಿಲ್ಲ. ಎಷ್ಟೇ ನೆಮ್ಮದಿಯ ಬದುಕು ಕಟ್ಟಿಕೊಳ್ಳುವ ಪ್ರಯತ್ನ ಮಾಡಿದರೂ ತಮ್ಮ ಕರುಳು ಕೂಗದಾಯಿತಲ್ಲ ಎಂಬ ಸಂಕಷ್ಟ, ಅಸಹನೆ ಅವರದ್ದು. ತಾಂಡವ ಮುನಿ ಮತ್ತು ಜ್ಞಾನವಂತಿ ಇಬ್ಬರು ಮಹಾನ್ ದೈವ ಭಕ್ತರು. ತಮಗೆ ಒಪ್ಪತ್ತಿನ ಊಟ ಸಿಕ್ಕಿದರೂ ಸಿಗದೇ ಇದ್ದರೂ ಪ್ರತಿನಿತ್ಯ ಪ್ರತಿಕ್ಷಣ ಪರಮಾತ್ಮ ಹರಿಯ ನಾಮಸ್ಮರಣೆ ಮಾತ್ರ ಬಿಡಲಿಲ್ಲ. ತಾಂಡವ ಮುನಿ ಪ್ರತಿನಿತ್ಯ ಮುಂಜಾವಿನಲ್ಲಿ ಹರಿಸೇವೆ ಮಾಡ ಹೊರಟರೆ ಈ ಲೋಕದ ಪರಿವೇ ಅವರಿಗಿರುತ್ತಿರಲಿಲ್ಲ. ತಂದೆ ವೈಶ್ಯನಾದರೂ ಜ್ಞಾನ ಸಂಪಾದಿಸಿ ಬ್ರಾಹ್ಮಣತ್ವ ಪಡೆದಿದ್ದರು. ಆದರೆ ತಾಯಿ ಜ್ಞಾನಾಂಬಿಕೆ ಶೂದ್ರ ಕುಲದವಳಾಗಿದ್ದ ಕಾರಣ ಎಲ್ಲರೂ ಇವರನ್ನ ತಾತ್ಸಾರ ಮನೋಭಾವದಿಂದ ದೂರವಿಡತೊಡಗಿದರು. ಆದರೆ ಸಜ್ಜನ ದಂಪತಿಗಳಿಗೆ ಇದ್ಯಾವುದರ ಕೊಂಕು ತಾಕದಾಯಿತು. ತನ್ನ ಪತಿ ದೇವಾರಾಧನೆ, ಜಪ, ತಪ, ಧ್ಯಾನದಲ್ಲಿ ತೊಡಗಿದರೆ ಪತ್ನಿ ಜ್ಞಾನಾಂಬಿಕೆ ಆಶ್ರಮದ ವಾತಾವರಣ, ಗಿಡ ಮರಗಳೊಂದಿಗೆ ಭಾವನೆ ಬೆಸೆದುಕೊಳ್ಳುತ್ತಾ ಸದಾಕಾಲ ಭಗವಂತನ ಹಿರಿಮೆಯನ್ನ ಧ್ಯಾನಿಸುತ್ತಾ ಇದ್ದುದರಲ್ಲೇ ಆತ್ಮತೃಪ್ತಿ ಪಟ್ಟುಕೊಳ್ತಿದ್ರು. ಆದರೆ ಅವರಿಗಿದ್ದ ಯಾತನೆ ಎಂದರೆ ತಮಗೆ ವಂಶೋದ್ಧಾರಕನಾಗಲಿಲ್ಲವಲ್ಲ, ತನ್ನ ಗರ್ಭ ಧರಿಸಲಿಲ್ಲವಲ್ಲ ಎಂಬುದಷ್ಟೇ. ಆದರೂ ಇಬ್ಬರು ಸದಾಕಾಲ ಮಹಾವಿಷ್ಣುವನ್ನ ಆರಾಧಿಸುವುದೇ ಅವರ ದಿನನಿತ್ಯ ಕಾಯಕ. ಹೀಗೊಮ್ಮೆ ಪತಿ ಪತ್ನಿಯ ಕನಸಿನಲ್ಲಿ ಶ್ರೀಹರಿಯೇ ತಮ್ಮ ಮಗನಾಗಿ ಜನಿಸಿ ಅವರ ಭಕುತಿಗೆ ಮೆಚ್ಚಿ ಸೇವೆ ಮಾಡುತ್ತಾ ಲೋಕ ಸಂಚಾರ ಮಾಡಿಸಿದಂತೆ ಕಾಣಿಸುತ್ತೆ. ಆ ಕ್ಷಣ ಇಬ್ಬರು ದಂಪತಿಗಳ ಬದುಕಿನಲ್ಲಿ ಎಲ್ಲಿಲ್ಲದ ಹರುಷ. ಶ್ರೀಹರಿಯ ಕೃಪೆಯಾಗಿದೆ, ಎಲ್ಲವೂ ಬದಲಾಗುತ್ತೆ ಅನ್ನೋ ದೃಢ ಆತ್ಮವಿಶ್ವಾಸ ಅವರದ್ದು. ಹೀಗೆ ಕೆಲ ವರ್ಷಗಳೇ ಕಳೆದವು.
ಆದರೂ ದಂಪತಿಗಳು ಕಾದಿದ್ದೇ ಬಂತು ವಿನಃ ಮಕ್ಕಳ ಸೌಭಾಗ್ಯ ದೊರೆಯಲಿಲ್ಲ. ಒಮ್ಮೆ ಬೆಳಗಿನ ಜಾವದ ಉಷೆ ಕಾಲದಲ್ಲಿ ಮಲ್ಲಿಗೆ ಮೊಗ್ಗು ಕೇಳುತ್ತಿರುವಾಗ ಆಕೆಗೊಂದು ಅನುಭೂತಿಯಾಯಿತು. ಆಶ್ರಮದ ತುಸು ದೂರದಲ್ಲಿ ಓರ್ವ ಬಾಲಕ ತನ್ನತ್ತ ನಡೆದು ಬಂದಂತೆ ಕಂಡ ಜ್ಞಾನಾಂಬಿಕೆಗೆ ಪರಮಾಶ್ಚರ್ಯವಾಯಿತು. ಅರೆ, ಈ ಸಂಪದ್ಭರಿತ ಕಾಡಿನ ಮಧ್ಯೆ ಈ ಎಳೆ ಬಾಲಕನಿಗೇನು ಕೆಲಸ? ನೋಡಲು ಪರಮ ದಿವ್ಯ ತೇಜಸ್ಸಿನ ಬಾಲಕನಂತಿದ್ದಾನೆ. ಯಾವುದೋ ಋಷಿವರ್ಯನ ಮಗನೇ ಇರಬೇಕು. ದಾರಿ ತಪ್ಪಿ ಇತ್ತ ಕಡೆ ಧಾವಿಸಿದನೋ ಏನೋ ಅನ್ನೋ ಗೊಂದಲಮಯ ಆಶ್ಚರ್ಯದಿಂದಲೇ ಆ ಪುಟ್ಟ ಬಾಲಕನತ್ತ ಹೆಜ್ಜೆ ಹಾಕಿದಳು ತಾಯಿ ಜ್ಞಾನಾಂಬಿಕೆ. ಒಂದೆರಡು ಹೆಜ್ಜೆ ಹಾಕಿದಂತೆ ಆ ಬಾಲಕ ದೂರ ಸರಿದಂತೆ ಭಾಸವಾಗ್ತಿತ್ತು. ಇತ್ತ ಕಡೆ ಆಕೆಯು ತನ್ನೆಜ್ಜೆಯನ್ನ ವೇಗಗೊಳಿಸಿದಳು. 10 ಹೆಜ್ಜೆ ಸಮೀಪಿಸುತ್ತಿದ್ದಂತೆ ಕಾಡಿನ ಪುಷ್ಪಗಳ ಸುವಾಸನೆಯ ಮಧ್ಯೆ 100 ಅಡಿ ಎತ್ತರದ ಸಂಜೀವಿನಿ ಮರಗಳ ಮಧ್ಯೆ ಬಂದು ನಿಂತಳಾಕೆ. ಆ ಕ್ಷಣ ಆಕೆಯದ್ದು ಎಂದೂ ಮರೆಯಲಾಗದ ಸುಮಧುರ ಆಹ್ಲಾದ. ಸೂರ್ಯನ ಎಳೆಕಿರಣಗಳು ಆ ಸಂಜೀವಿನಿ ಮರ ತಾಕಿ ಇಳೆಗೆ ಅಪ್ಪಳಿಸಿದ್ದವು. ಆ ಸೂರ್ಯಕಾಂತಿಯ ಸೆಳೆತಕ್ಕೆ ಅಪರೂಪದ ದುಂಬಿಗಳು ಮೈ ಸೋಕಿಸಿ ಮೀಯುತ್ತಿದ್ದವು. ಸುತ್ತಲೂ ಹರಿಣಗಳು ಆನಂದದಿ ಇಣುಕಿ ನೋಡುತ್ತಿದ್ದವು. ಆ ಮರದ ತುಂಬೆಲ್ಲ ಪಕ್ಷಿಗಳ ಆನಂದದಾಯಕ ಕಲರವ ಕೇಳಿದವಳಿಗೆ ತನ್ನ ಕಣ್ಣೆ ನಂಬದಾಯಿತು. ಭೂಮಿಯೊಡಲಿನಿಂದ ತಣ್ಣನೆಯ ಸಂವೇದನೆ ಆಕೆಯ ಅಂಗಾಲನ್ನ ಸ್ಪರ್ಶಿಸುತ್ತಲೇ ಹೆಜ್ಜೆ ಕದಲಲಾಗಲಿಲ್ಲ. ನಿಂತಲ್ಲಿಯೇ ನಿಂತವಳಿಗೆ ಮತ್ತೊಂದು ಪರಮಾಶ್ಚರ್ಯ ಕಾದಿತ್ತು. ಸೂರ್ಯಕಾಂತಿಯ ಆ ಎಳೆ ಬಾಲಕನಿಗೆ ಸೂರ್ಯರಶ್ಮಿ ತಲೆ ಸವರುತ್ತಿದ್ದಂತೆ ಕಣ್ಣಿಗೆ ಕಾಣಿಸುತ್ತಲಿತ್ತು. ಒಮ್ಮೆಲೆ ಸೂರ್ಯಕಾಂತಿಯು ಪ್ರಕಾಶಮಾನವಾಗಿ ಬೆಳಗಿ ಆ ಬೆಳಕು ಇದ್ದಕ್ಕಿದ್ದಂತೆ ತನ್ನ ಉದರ ಪ್ರವೇಶಿಸಿದಂತೆ ಅನುಭೂತಿ ಪಡೆದಳಾಕೆ. ಕೆಲವೇ ಕ್ಷಣದ ಈ ಅನುಭವ ಆಕೆಗೆ ಭ್ರಾಂತಿ ಹುಟ್ಟಿಸಿಬಿಡ್ತು. ಕನವೋ ನನವೋ ಎಂಬಂತೆ ಆಕೆ ಆ ಸುಮಧುರ ಮಾಯಾವಿ ಕ್ಷಣವನ್ನ ಮೆಲುಕು ಹಾಕುತ್ತಾ ಆಶ್ರಮ ಸೇರಿಬಿಡ್ತಾಳೆ. ಹೀಗೆ ದಿನ ಕಳೆಯುತ್ತಿರುವಂತೆ ಆಕೆಗೆ ಪ್ರತಿನಿತ್ಯ ಆ ಮಗುವಿನದ್ದೇ ಚಿಂತೆ, ಆ ಮಗುವಿನದ್ದೇ ಕನವು. ತನ್ನ ಕನಸಿನಲ್ಲಿ ಕಾಣುತ್ತಿದ್ದ ಮಗುವಿನ ಲಾಲನೆ ಪೋಷಣೆ ಕ್ರಮೇಣ ಮಾಸಿ ಹೋಗಿ ಮಗುವಿನ ತುಂಟತನದ ಅನುಭವಗಳಷ್ಟೇ ರಾಚುತ್ತಿತ್ತು. ಹೀಗೆ ತನ್ನಿಂಗಿತವನ್ನ ಪತಿ ತಾಂಡವ ಮುನಿಗಳ ಬಳಿ ವಿಷಾದೀಕರಿಸ್ತಾಳೆ. ಹೀಗೆ ದಂಪತಿಗಳ ಇಂಗಿತದ ಫಲವಾಗಿ ಇಳಿ ವಯಸ್ಸಿನಲ್ಲಿ ಅವರಿಗೊಬ್ಬ ಮಗ ಹುಟ್ಟಿದ. ಅವನಿಗೆ ಶ್ರವಣಕುಮಾರನೆಂದು ಹೆಸರಿಟ್ಟರು. ದಂಪತಿಗಳು ಅದೆಷ್ಟು ಖುಷಿಪಟ್ಟರೋ, ಅದೆಷ್ಟು ದೇವರ ಹರಕೆಯ ಫಲವೋ ಏನೋ. ತಮ್ಮ ಕುಮಾರನೊಂದಿಗೆ ತಮ್ಮ ನೋವು ಸಂಕಟವನ್ನೆಲ್ಲ ಕಳೆಯುತ್ತಾ ಬದುಕತೊಡಗಿದರು. ಮಗನಿಗೆ ಸಕಲ ವಿದ್ಯೆಗಳನ್ನು ದಾರಿ ಎರೆದರು. ಸಂಸ್ಕಾರವಂತ ಮಗನಾಗಿ ಬೆಳೆಸಿದರು. ಮುಂಜಾವೆ ಎದ್ದು ಕಾಡಿಗೆ ಕಟ್ಟಿಗೆ ತರಲು, ಅಪರೂಪದ ಫಲ ಪುಷ್ಪಗಳನ್ನು ಆಯ್ದು ತರಲು ತೆರಳುತ್ತಿದ್ದ ಆ ಬಾಲಕ ಕಾಡಿನಲ್ಲಿ ಲಗ್ಗೆ ಇಟ್ಟರೆ ಶ್ರವಣಕುಮಾರನಿಗೆ ಪಶು ಪಕ್ಷಿಗಳೆಲ್ಲವೂ ಬಾಂಧವ್ಯರೇ. ಕಾನನದ ತುತ್ತ ತುದಿಯಲ್ಲಿದ್ದ ಹೊಂಗೆ ಮರ ಹತ್ತಿ ನಾರಾಯಣ ನಾರಾಯಣ ಎಂದು ಹೃದಯ ತುಂಬಿ ಕೂಗಿ ಕರೆಯುತ್ತಿದ್ದ. ಸುತ್ತಲ ಶಿಖರಗಳಿಗಪ್ಪಳಿಸಿ ಆ ಧ್ವನಿಯನ್ನೇ ಆಲಿಸುತ್ತಾ ತನ್ಮಯನಾಗುತ್ತಿದ್ದ ಶ್ರವಣಕುಮಾರ. ಆತನಿಗೆ ತನ್ನ ಪೋಷಕರ ಮೇಲೆ ಅದೆಷ್ಟು ಕಾಳಜಿ, ಭಕ್ತಿ, ಪ್ರೀತಿ ಎಂದರೆ ಒಂದು ಕ್ಷಣವೂ ಅವರನ್ನ ನೋಯಿಸುತ್ತಿರಲಿಲ್ಲ. ಅವರ ಮಾತಿಗೆ ಏದುತ್ತರ ನೀಡಿದವನಲ್ಲ. ತನ್ನ ಬದುಕೆ ಅವರಿಗಾಗಿ ಮುಡಿಪಾದದ್ದು ಎನ್ನುವ ಭಾವ ಅದಾಗಲೇ ಬಲಿಷ್ಠವಾಗಿ ಬಿಟ್ಟಿತ್ತು. ತನ್ನ ಬದುಕಿನ ಪರಮ ಗುರಿಯೇ ತನ್ನ ಪೋಷಕರ ಇಂಗಿತವೆಂದು ನಿರ್ಧರಿಸಿ ಬಿಟ್ಟಿದ್ದ ಆ ಬಾಲಕ ಹೀಗೆ ಬಾಲ್ಯದಿಂದ ಯೌವನಾವಸ್ಥೆಗೆ ತಲುಪುವ ತನಕ ಅರೆಕ್ಷಣವೂ ತನ್ನ ವೈಯಕ್ತಿಕ ಬದುಕಿನ ಬಗ್ಗೆ ಚಿಂತಿಸದ ಮಹಾನ್ ಸುಪುತ್ರನಾಗಿ ಸದೃಢನಾಗಿ ಬಿಟ್ಟಿದ್ದ ಶ್ರವಣಕುಮಾರ. ಆದರೆ ವಿಧಿಯಾಟ ಬೇರೆಯದ್ದೇ ಆಗಿತ್ತು. ದಿನ ಕಳೆದಂತೆ ವೃದ್ಧರಿಬ್ಬರಿಗೂ ಕಣ್ಣಿನ ಶಕ್ತಿ ಕುಂದಿ ಹೋಗಿ ಕಣ್ಣು ಕಾಣಿಸದಾಯಿತು. ಬಾಲಕ ಶ್ರವಣಕುಮಾರ ತನ್ನ ತಂದೆ ತಾಯಿಗಳ ಸೇವೆಯನ್ನ ಭಕ್ತಿಯಿಂದಲೂ ಮುತುವರ್ಜಿಯಿಂದಲೂ ಮಾಡುತ್ತಿದ್ದ. ವಯೋಸಹಜ ವೃದ್ಧ ಪೋಷಕರಿಬ್ಬರಿಗೂ ತೀರ್ಥಯಾತ್ರೆ ಮಾಡಿ ಪುಣ್ಯ ಗಳಿಸಬೇಕೆಂಬ ಇಚ್ಛೆಯುಂಟಾಯಿತು. ಆದರೆ ಕಣ್ಣು ಕಾಣಿಸೋದಿಲ್ಲವಲ್ಲ. ತಮ್ಮ ಮನದಾಸೆಯನ್ನ ಮಗನಲ್ಲಿ ಅರಹುತ್ತಾರೆ ದಂಪತಿಗಳು. ಆದರೆ ಶ್ರವಣಕುಮಾರ ಒಂದಿಷ್ಟು ಚಿಂತಿಸದೆ ಆಯ್ತು ಎಂದು ಸಂತೋಷದಿಂದಲೇ ಸ್ವೀಕರಿಸಿದ. ಒಂದೆರಡು ದಿನ ಹೇಗೆ ಕರೆದೊಯ್ಯುವುದು ಎಂಬ ಆಲೋಚನೆ ಅವನನ್ನು ಆವರಿಸಿತು. ಆದರೆ ಕೂಡಲೇ ಒಂದು ಯೋಚನೆ ಬಂತು. ಅದೇನೆಂದರೆ, ಪ್ರತಿನಿತ್ಯ ನದಿಯಿಂದ ನೀರು ತರಲು ಬಳಸುತ್ತಿದ್ದ ಮರದ ತಕ್ಕಡಿಯನ್ನೇ ಬಳಸಿಕೊಳ್ಳೋಣವೆಂದು ನಿರ್ಧರಿಸಿ ತನ್ನ ಪೋಷಕರ ತೂಕಕ್ಕೆ ಅನುಗುಣವಾಗಿ ಸರಿದೂಗಿಸಿ ತಾನೇ ಒಂದು ಮರದ ತಕ್ಕಡಿಯಂತಹ ಒಂದು ಉಪಕರಣವನ್ನು ತಯಾರಿಸಿದ. ಇದಕ್ಕೆ ಕಾವಡಿ ಎಂದು ಕರೀತಾರೆ. ಇದರ 2 ಆಜುಬಾಜುಗಳಲ್ಲಿ ಮಾತಾ ಪಿತಾ ಇಬ್ಬರನ್ನು ಕುಳ್ಳಿರಿಸಿಕೊಂಡು ಪ್ರಯಾಣಕ್ಕೆ ಹೊರಟ. ಗುಡ್ಡ ಬೆಟ್ಟ ನದಿಗಳನ್ನು ದಾಟುತ್ತಾ ಮುಂದೆ ಸಾಗಿದ. ಜನನಿ ಜನಕರ ಬಯಕೆಯನ್ನ ಈಡೇರಿಸುವ ಭಾಗ್ಯ ತನಗೆ ದೊರೆಯಿತಲ್ಲ ಎಂಬ ಸಂತೋಷದಲ್ಲಿ ಅವನಿಗೆ ಆಯಾಸವೇ ಆಗಲಿಲ್ಲ.
ಯಾವುದೇ ಶ್ರಮದ ಕೆಲಸವನ್ನಾದರೂ ಶ್ರಮದ ಮಗ್ಗುಲಿನಿಂದಲೇ ನೋಡದೆ ಸಕಾರಾತ್ಮಕವಾಗಿ ಚಿಂತಿಸಿದರೆ ಅದೊಂದು ಹೊರೆ ಎನಿಸುವುದಿಲ್ಲ. ಹೀಗೆ ಶ್ರವಣನಿಗೂ ಅದೇ ರೀತಿ ಆಯಿತು. ತಾಂಡವ ದಂಪತಿಗಳಿಗೂ ತಮ್ಮ ಪುತ್ರನ ಬಗ್ಗೆ ಹೆಮ್ಮೆ ಎನಿಸಿ ಧನ್ಯತಾ ಭಾವ ಉಂಟಾಯಿತು. ಹಸಿದರೆ ಒಂದೆರಡು ಮರದ ನೆರಳಿನಲ್ಲಿ ವಿಶ್ರಮಿಸಿ ಕಾಡಿನಲ್ಲಿ ಗೆಡ್ಡೆ ಗೆಣಸೋ ಹಣ್ಣು ಹಂಪಲು ತಂದು ಕೊಡುವುದು, ಬಾಯಾರಿದರೆ ಜಲಾಶಯದ ಬಳಿ ಕುಳಿತು ನೀರಡಿಕೆ ನೀಗಿಸುವುದು, ಹೀಗೆ ಮಾಡುತ್ತಾ ಪ್ರಯಾಣ ಬೆಳೆಸ್ತಿದ್ದ ಶ್ರವಣ. ಹೀಗಿರುವಾಗ ಒಂದು ರಾತ್ರಿ ಪ್ರಯಾಣಿಸುತ್ತಿದ್ದಾಗ ವೃದ್ಧರಿಗೆ ತೃಷೆಯಿಂದಲೇ ಗಂಟಲೊಣಗಿ ಬಾಯಾರಿಕೆಯಾಯಿತು. ಒಂದು ಕೊಳದ ಸನಿಹ ಕಾವಡಿಯನ್ನಿಳಿಸಿದ ಶ್ರವಣಕುಮಾರ ತನ್ನ ಕಮಂಡಲುವನ್ನ ಹಿಡಿದು ನೀರು ತರಲು ಕೊಳದತ್ತ ಧಾವಿಸಿದ. ನೀರು ಮೊಗೆದ. ಅಷ್ಟರಲ್ಲಿ ಕೊಳದ ಬಳಿ ಬೇಟೆಗೆಂದು ದಿನವಿಡೀ ಕಾದು ಕುಳಿತಿದ್ದ, ಅಲ್ಲೆಲ್ಲೋ ದೂರದಲ್ಲಿ ವಿಶ್ರಮಿಸುತ್ತಿದ್ದ ದಶರಥ ಮಹಾರಾಜನಿಗೆ ಕೊಳದ ಬದಿಯಿಂದ ಗುಳುಗುಳು ಶಬ್ದ ಕೇಳಿ ಇದು ಆನೆಯೇ ಇರಬೇಕು, ನೀರು ಕುಡಿಯುತ್ತಿದೆ ಎಂದೆಣಿಸಿ ಶಬ್ದವೇದಿ ತಿಳಿದಿದ್ದ ರಾಜ ಬಾಣ ಹೊಡಿದ. ಕೂಡಲೇ ಬಾಣದ ರಭಸ ಶ್ರವಣಕುಮಾರನ ಎದೆಗೆ ನಾಟಿತು. ಆತ ನೋವಿನಿಂದ ಚೀರುತ್ತಾ ಕುಸಿದು ಬಿದ್ದ. ಆ ಶಬ್ದ ತಿಳಿದವನೇ ಅಯ್ಯೋ ಪ್ರಮಾದವಾಯಿತು, ಇದು ಆನೆಯಲ್ಲ ಬೇರೇನೋ ಇರಬೇಕೆಂದು ಮಹಾರಾಜ ಧಾವಿಸಿ ಬಂದು ನೋಡಿದಾಗ ಮುನಿಪುತ್ರ ರಕ್ತದ ಮಡುವಿನಲ್ಲಿ ಹೊರಳುತ್ತಿದ್ದ. ತನ್ನಿಂದ ಪ್ರಮಾದವಾಗಿ ಹೋಯಿತಲ್ಲ ಎಂದು ಕಣ್ಣೀರಾದ. ಆ ಮುನಿಪುತ್ರನಲ್ಲಿ ಅಚಲ ಬ್ರಹ್ಮಚಾರಿಯಲ್ಲಿ ಕ್ಷಮೆ ಬೇಡಿದ. ಮಹಾರಾಜನ ಮುಖವನ್ನೇ ದಿಟ್ಟಿಸುತ್ತಾ ಪ್ರಾಣ ಸಂಕಟದಲ್ಲಿದ್ದ ಶ್ರವಣಕುಮಾರ ಹೇಳಿದ, ನನ್ನ ತಂದೆ ತಾಯಿಗಳ ವೃದ್ಧಾಪ್ಯದ ಆಸೆಯನ್ನ ಈಡೇರಿಸುವುದಕ್ಕಾಗಿ ಕಣ್ಣು ಕಾಣಿಸದೆ ನಡೆಯಲಾರದ ಅವರನ್ನ ಕಾವಡಿಯಲ್ಲಿ ಹೊತ್ತುಕೊಂಡು ತೀರ್ಥಯಾತ್ರೆಗೆ ಹೊರಟ ನಾನು ಈ ಕೊಳಕ್ಕೆ ನೀರು ತರಲು ಬಂದೆನಷ್ಟೇ. ನಿನಗೆ ನಾನು ಯಾವ ಅಪರಾಧವನ್ನ ಮಾಡಿದ್ದೇನೆ? ರಾಜ ನನ್ನನ್ನು ಕೊಂದೆ ಮಾತ್ರವಲ್ಲ, ನನ್ನ ಮಾತಾ ಪಿತರ ಆಸೆಯನ್ನು ನಾಶ ಮಾಡಿದೆ ಎಂದು ಹೇಳುತ್ತಾ ಶ್ರವಣಕುಮಾರ ಪ್ರಾಣ ತೊರೆಯುವ ಆತುರದಲ್ಲಿದ್ದ. ಆದರೂ ಓ ರಾಜನೇ, ನಿನ್ನ ಅರಿವಿಲ್ಲದ ಪ್ರಮಾದಕ್ಕೆ ಯಾವುದೇ ಪಾಪ ಕರ್ಮಗಳು ಅಂಟಲಾರದು. ಎಲ್ಲವೂ ವಿಧಿಲಿಖಿತ. ಆದರೆ ನನ್ನ ಕೊನೆಯ ಆಸೆಯನ್ನ ಈಡೇರಿಸಿಕೊಡು. ಮಗನಾದ ನನ್ನಿಂದಾಗದ ಈ ಕಾರ್ಯವನ್ನ ನೀನು ನೆರವೇರಿಸಿಕೊಡು. ನನ್ನ ಪೋಷಕರಿಗಾದ ಬಾಯಾರಿಕೆ ನೀಗಿಸಿ ನನ್ನ ಅಂತ್ಯದ ಘಟನೆಯನ್ನ ಮನದಟ್ಟಾಗಿಸು ಎನ್ನುತ್ತಾ ದಶರಥನ ಮಡಿಲಲ್ಲೇ ಪ್ರಾಣ ತ್ಯಜಿಸಿದ ಶ್ರವಣಕುಮಾರ. ದಶರಥ ತನ್ನ ತಪ್ಪಿಗಾಗಿ ಪರಿತಾಪ ಪಡುತ್ತಾ ವೃದ್ಧ ದಂಪತಿ ಇದ್ದೆಡೆಗೆ ಬಂದ. ಮಗನು ತರುವ ನೀರಿಗಾಗಿ ಕಾಯುತ್ತಿದ್ದವರು ಮಗನೆಂದು ತಿಳಿದು ಮಾತನಾಡಿದರು. ಅವರನ್ನ ನೋಡಿ ದಶರಥನ ಎದೆಗೆ ಕೊಳ್ಳಿ ಇಟ್ಟಂತಾಯಿತು. ಸಾವರಿಸಿಕೊಂಡು ನಡೆದ ಘಟನೆಯನ್ನ ತಿಳಿಸಿದ. ಮಗ ಸತ್ತು ಹೋದ ಸಂಗತಿಯನ್ನ ತಿಳಿದ ಅವರಿಗೆ ನಿಂತ ನೆಲವೇ ಕುಸಿದಂತಾಯಿತು. ನಮ್ಮ ಕೊನೆಗಾಲದಲ್ಲಿ ನಮ್ಮ ಪುತ್ರನನ್ನ ನಮ್ಮಿಂದ ಅಗಲಿಸಿದೆಯಲ್ಲ, ನಿನಗೂ ನಿನ್ನ ಕೊನೆಗಾಲದಲ್ಲಿ ನಿನ್ನ ಮಗನು ನಿನ್ನಿಂದ ದೂರವಾಗಲಿ ಎಂದು ಶಾಪವಿತ್ತು ಅವರು ಕೂಡ ಶೋಕದಲ್ಲಿಯೇ ಅಸುನೀಗಿದರು. ಈ ಶಾಪದ ಫಲವೇ ಮುಂದೆ ದಶರಥನಿಗೆ ಕೊನೆಗಾಲಕ್ಕೆ ಶ್ರೀರಾಮನು ದೂರವಾದ. ತನ್ನುಳಿದ ಮಕ್ಕಳು ಜೊತೆಯಲ್ಲಿಲ್ಲದೆ ಪುತ್ರ ಶೋಕ ಆವರಿಸಿ ಕೊನೆಯುಸಿರೆಳೆದ. ಅಂತೂ ಪಿತೃಋಣ ತೀರಿಸಲು ಹೊರಟ ಶ್ರವಣಕುಮಾರನ ಭಕ್ತಿ ಮನುಕುಲವಿರುವ ತನಕ ಅನನ್ಯವಾದದ್ದು. ಅದಕ್ಕೆ ಹೇಳೋದು, ಋಣದ ಮಾತನಾಡುವವರು ತೃಣಕ್ಕೆ ಸಮಾನರೆಂದು. ತಂದೆ ತಾಯಿಯ ಸೇವೆ ಮಾಡುತ್ತಾ ಸಾರ್ಥಕ ಬದುಕು ನಡೆಸಿದರೆ ಅದಕ್ಕಿಂತಲೂ ಭಗವಂತ ಬೇರೇನನ್ನು ಬಯಸುವುದಿಲ್ಲ ಎಂಬುದಕ್ಕೆ ಶ್ರವಣಕುಮಾರನ ಬದುಕೆ ಸ್ಫೂರ್ತಿಯಾಗಿ ಕಾಣುತ್ತೆ. ಇಂದಿಗೂ ಉತ್ತರ ಪ್ರದೇಶದ ಉನ್ನಾವೋ ಜಿಲ್ಲೆಯಲ್ಲಿ ಶ್ರವಣಕುಮಾರ ಸತ್ತ ಸ್ಥಳಕ್ಕೆ ಸರ್ವಣ ಎಂದು ಕರೆಯಲಾಗತ್ತೆ. ದಶರಥ ಬಾಣವನ್ನ ಪ್ರಯೋಗಿಸಿದ ಸ್ಥಳವನ್ನ ಸರ್ವರ ಎಂದು ಕರೆಯಲಾಗತ್ತೆ. ಹಾಗೆಯೇ ಶ್ರವಣನ ತಂದೆ ತಾಯಿ ಪ್ರಾಣ ತ್ಯಜಿಸಿದ ಸ್ಥಳವನ್ನ ಸಮಾಧ ಎಂದು ಸ್ಥಳೀಯ ಸಂಪ್ರದಾಯಗಳು ಹೇಳ್ತಾವೆ. ಕೆರೆಯ ದಂಡೆಯ ಮೇಲಿರುವ ಹಳೆಯ ಹಾಗೂ ಶಿಥಿಲಾವಸ್ಥೆಯಲ್ಲಿರುವ ಶ್ರವಣ ಸ್ಮಾರಕ ಈಗ ಬತ್ತಿ ಹೋಗಿದೆ. ಮಹಾರಾಷ್ಟ್ರದ ನಾಂದೇಡ್ ಜಿಲ್ಲೆಯ ಮುಖೇದ್ ಶ್ರವಣನಿಗೆ ಸಮರ್ಪಿತವಾದ ಸಮಾಧಿಯನ್ನ ಹೊಂದಿದೆ. ಇವಿಷ್ಟು ಶ್ರವಣಕುಮಾರನ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.